ನನ್ ತಲೆಗೆ ಇದನ್ನೆಲ್ಲ ತಂದು ಹಚ್ಚಕ್ಕಾಗಲ್ವಾ? ತಲೆಗೆ ಹಚ್ಬೇಕಾ? ಅವರು ಕೋರ್ಟ್ಗೆ ಕೇಸು ಅಂತಾನೆ ಬಂದಿದ್ದು, ಈಗ ಶಿಲೆ ಆಗೋದು. ಹಾಯ್, ಬಂದೆ, ಅಲ್ಲಿ ಬಂದೆ. ಏನ್ ಬೇಕು ನಿನಗೆ? ದೇವ್ರು ನನ್ ಮುಂದೆ ಬಂದು ಏನ್ ಮರ ಬೇಕು ಅಂತ ಕೇಳ್ತಾ ಇದ್ದಾರಾ? ಇದೇ ಬೇಕಿತ್ತು. ಇಷ್ಟೊಂದು ಪೆಂಡಿ ಕೇಸ್ ಇರೋದನ್ನೆಲ್ಲ ರೆಡಿ. ನಮ್ ಹಳೆ ಕೋಟು ಹೊಸ ಪಾಶ್ ಕೋಡ್ ತರ ಆಗಿ AC, ಕಂಪ್ಯೂಟರ್, ಎಸ್ಕಲೇಟರ್ ಅಂತ ಎಲ್ಲಾ ಫೆಸಿಲಿಟಿಯಿಂದ ಗೂಗಲ್ ಆಪಲ್ ಆಫೀಸ್ ತರ ಹೈಟೆಕ್ ಆಗಿ ಬದಲಾಗಬೇಕು. ಉಳ್ಕೊಂಡಿರೋ 27,000 ಕೇಸನ್ನು ಒಂದು ಬಿಡದೆ ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು. ಸುಳ್ಳು ಹೇಳಿ ಮೋಸ ಮಾಡ್ತಾ ಇರೋ ಲಾಯರ್ಸ್ಗೆಲ್ಲಾರ್ಗೂ ಇನ್ ಮುಂದೆ ಕೋರ್ಟ್ ಅಲ್ಲಿ ಮಾತಾಡಕ್ಕೆ ಆಗದೆ ಹಾಗೆ ಸೋತ್ ಹೋಗ್ಬೇಕು. ಅಣ್ಣ ಟ್ರೈನ್ ಬಂತು. ಹಲೋ, ಏನು ಹೇಳ್ದೆ ಹೋಗ್ತಾ ಇದ್ದೀರಾ? ಹಲೋ, ಹಾಯ್. ನೀವೇನು ಇವ್ರ ಜೊತೆಗೆ? ಅವ್ರು ಇರೋ ಜಾಗದಲ್ಲೇ ನನ್ ಕೆಲ್ಸ. ಸರ್ಗೆ ನಮ್ ಕೋರ್ಟಿನ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಿದೆ. 30 ವರ್ಷದಿಂದ ಇದ್ದಾರೆ. ನಿಮಗ್ ಬೇರೆ ಏನೇ ಹೆಲ್ಪ್ ಬೇಕಿದ್ರು ನನ್ನೂ ಕೇಳಿ. ಏನ್ ಸರ್, ಕೋರ್ಟಿಗೆ ಹೊಸಬ್ರ? ಏನೋ ಕೋರ್ಟಲ್ಲಿ ಸೀನ್ ಮಾಡಿದ್ರಂತ ಸರ್ ತುಂಬಾ ಕೋಪ ಬರುತ್ತಾ? ಪ್ರೀತಾ, ರನ್ನಿಂಗ್ ಟ್ರೈನ್ ಇಂದ ಹಾರ್ಬಿಡಿ. ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಏನ್ ಪ್ರೀತಿ ಮೇಡಮ್, ಹೈಪ್ ಭಯಂಕರವಾಗಿದೆ. ನೀನೇ ನೋಡ್ತೀಯ ಇವಾಗ. ಸ್ಟ್ರೈಟ್ ಆಗಿ ಕೂತ್ಕೊಂಡಿದ್ದೀರಾ ಜಿಮ್ ಬಾಡಿನ? ಸರ್ ಸುಮ್ನೆ ಯಾಕೆ ಸರ್ ಪಬ್ಲಿಕ್ ಅಲ್ಲಿ? ಕಡ್ಲೆ ಬೀಜ ಎತ್ಕೊಳ. ಆಯ್ಕೊಳ. ಏನ್ ಸರ್ 1, 2 ಅಂತ ಮನ್ಸಲ್ಲಿ ಕೌಂಟಿಂಗ್? ಏಯ್, ನಿನ್ ಜೊತೆ ತರ ಮಾತಾಡ್ತಿರೋದು. ಏನ್ ಪೆನ್ನಾಗಿ ಮಾಡ್ತಿದ್ಯಾ? ಪೀಕ್ ಸಂಭವ ಲೋರಿ. ಹೊಡೆದು ಬಿಸಾಕು ಸ್ವಾಮಿ. ಏಯ್, ಯಾರ ಇವನು? ಕಲ್ ತರ ಕೂತ್ಕೊಂಡ್ಬಿಟ್ಟವನ. ಇವ್ನ್ ನೋಡ್ ಭಯ ಪಡ್ತಾ ಇದ್ದೀರಾ? ಏ ಮೊಟ್ಟೆ, ನೀನ್ ಇನ್ನೂ ಸತ್ತಿಲ್ವಾ? ಮತ್ತೆ ಫೈಟ್ ಆಗ್ಲಿಲ್ವಾ? ಬೇಬಿ ಸರ್, ನೀವ್ ಹೇಳ್ದಾಗ ಏನಿಲ್ಲ.